ಹಾ ಹಾ ಆದಿ ಒಳಗಡೆನೂ ಇದೆ, ನನ್ನ ಕೈಯಲ್ಲೂ ಇದೆ. ಅದ್ ನಂದ ಇಲ್ಲ ಬೇರೆಯವ್ರನ್ನ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಸರ್ ಹೇಳ್ದಂಗೆನೆ ಇದೊಂದು ಥ್ರಿಲ್ಲರ್ ಆಗಿರೋದ್ರಿಂದಾಗಿ ಎಲ್ಲಾನು ಹೇಳಕ್ಕಾಗಲ್ಲ, ಬಟ್ ಆ ಥ್ರಿಲ್ ಬರ್ಸೋಂತ ವಿಚಾರಗಳು ಸಿನಿಮಾದಲ್ಲಿದೆ. ಅಂಡ್ ಒಂದಂತೂ ಅಶ್ಯೂರೆನ್ಸ್ ಕೊಡ್ಬೋದು, ಸಿನಿಮಾ ನೋಡಿದಾಗ ಒಂದು ಒಳ್ಳೆ ಕಥೆ ಸಿಗುತ್ತೆ, ಒಳ್ಳೆ ಕಥೆಯನ್ನು ನೋಡುವಂತ ಒಂದು ಅವಕಾಶ ಸಿಗುತ್ತೆ. ಬಿಕಾಸ್ ಜನರಿಗೆ ಇವಾಗ ನಾವೆಲ್ಲ ಡೆಫಿನೆಟ್ಲಿ ಕನ್ನಡ ಸಿನಿಮಾ ರಂಗ ಅಂತ ಬಂದಾಗ ನಾವು ಇನ್ನೂ ನ್ಯೂ ಕಮರ್ಸ್, ನಾವೇನೋ ಸಾಧನೆ ಮಾಡಿಲ್ಲ. ಹಂಗಿರ್ಬೇಕಾದ್ರೆ ಈ ಕತೆ ಮುಖ್ಯ ಆಗುತ್ತೆ. ಕತೆಗೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಸೊ ಒಂದು ಒಳ್ಳೆ ಕತೆ ಇರುತ್ತೆ. ಅಂಡ್ ಸರ್ ಕೇಳಿದ್ರು ಕಾಂತಾರದ ನೆರಳಿದೆಯಾ ಅಂತ. ಸೊ ಕಾಂತಾರದ ನೆರಳಿದೆಯಾ ಇಲ್ಲೋ ಗೊತ್ತಿಲ್ಲ, ಆದ್ರೆ ಏನೋ ಒಂದು ಕರಾವಳಿಯ ನೆರಳಿದೆ, ಕರಾವಳಿಯ ಕಥೆ ಇದೆ. ಸೊ ಅದು ಕೂಡ ಕರಾವಳಿಯಲ್ಲಿ ಬೇಜಾರು ಕಥೆಗಳಿದೆ, ತುಂಬಾ ಕಥೆಗಳಿದೆ. ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಆಟಿಗಳಂತೆ ಕಾಣುತ್ತೆ. ಕೆಲವೆಲ್ಲ ಏನಂದ್ಕೋತಾರೆ ಅಂತಂದ್ರೆ ವೇಷ ಆಗಿದ ತಕ್ಷಣ ಎಲ್ಲ ದೈವ ಅಂತ. ದೈವ ಬೇರೆ ಅಥವಾ ನಮ್ಮ ಏನು ಜಾನಪದ ಆಚರಣೆಗಳು ಬೇರೆ. ಸೊ ಇದು ಜಾನಪದ ಕಲೆ ಆಗಿರುವಂತಹ ಆಟಿಗಳಂಜದ ವಿಚಾರ ಇದೆ. ಸೊ ಹಾಗಾಗಿ ಸಿನಿಮಾ ನೋಡಿದಾಗ ನಿಮ್ಗೆ ಇದು ಕ್ಲಾರಿಟಿ ಸಿಗುತ್ತೆ ಸರ್. ಇಲ್ಲ ಅಲ್ಲ, ಅದ್ರಲ್ಲಿ ಹಾಕಿದೀವಿ ನಾವು. ಸೊ ಅದು ನೀವು ಚರ್ಚೆ ಮಾಡ್ಬೇಕು ಅಂತಾನೆ ಹಾಕಿರೋದು ನಾವು. ಎಸ್ ಎಸ್ ದಯವಿಟ್ಟು. ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬೃಹತಿ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ವಿಜುವಲ್ ಮೀಡಿಯಾದಲ್ಲಿ 12 ವರ್ಷ ನ್ಯೂಸ್ ಆಂಕರ್ ಆಗಿ ಬೇರೆ ಬೇರೆ ಚಾನೆಲ್ ಅಲ್ಲಿ ಕೆಲಸ ಮಾಡಿದೆ. ಪ್ರಿಂಟ್ ಮೀಡಿಯಾದಲ್ಲಿ ಇನ್ನು ಕೆಲಸ ಮಾಡಿದ್ರೆ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಮ್ಮ ಡೈರೆಕ್ಟರ್ಸ್ ಅಂತ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಒಂದು ಪ್ರೊಫೆಷನಲ್ ಟೀಮ್ ಜೊತೆಗೆ ಕೆಲಸ ಮಾಡಿದ ಅನುಭವ. ಕರಾವಳಿ ಭಾಗಕ್ಕೆ ಹೋದಾಗ ತುಂಬಾ ದೇವಸ್ಥಾನಗಳಿತ್ತು. ಶೂಟಿಂಗ್ ಇಲ್ಲದಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಸೊ ಹೇಳ್ತಾರಲ್ಲ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ, ಫ್ಯಾಮಿಲಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಬಹಳ ಖುಷಿ. ಒಳ್ಳೆ ನೆನಪುಗಳಿದೆ. ಟೀಮು ಶ್ರಮ, ಯಾಕಂದ್ರೆ ನನ್ನ ಶೂಟಿಂಗ್ ಮುಗಿದ್ಮೇಲೂ ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಚಯನ್ ಸರ್, ರೂಪೇಶ್ ಅವರು, ಮತ್ತೆ ಎಂಟೈರ್ ನಮ್ಮ ಟೀಮು. ಒಂದು 3 days ಕಂಟಿನ್ಯೂಸ್ ಆಗಿ ಶೂಟ್ ಇತ್ತು ಅವ್ರಿಗೆ. ಸೊ ಹಾಗಾಗಿ ಆ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ನನ್ನ ಮೊದಲ ಸಿನಿಮಾ ಇದು. ಬಹಳಷ್ಟು ಜನ ಹೇಳ್ತಾ ಇದ್ರು ಸಿನಿಮಾ ಮಾಡಿ ಅಂತ. ಇಂಥ ಒಳ್ಳೆ ಟೀಮ್ ಜೊತೆಗೆ ಚಯನ್ ಸರ್ ಮತ್ತೆ ಅದರಲ್ಲೂ ರೂಪೇಶ್ ಶೆಟ್ಟಿ ಅವರು ರಾಕ್ ಸ್ಟಾರ್, ತುಳುನಲ್ಲಿ ಅವರು ಸ್ಟಾರ್, ಅವರ ಮೊದಲ ಕನ್ನಡ ಸಿನಿಮಾ. ಸೊ ಈಗ ಫುಲ್ ಹೈಪಲ್ ಇದ್ದಾರೆ, ಬೇರೆ ಬೇರೆ ದಾಖಲೆನೂ ಮಾಡ್ತಾ ಇದ್ದಾರೆ. ಸುನೀಲ್ ಶೆಟ್ಟಿ ಅವ್ರನ್ನ ಅವರ ಜೈ ಸಿನಿಮಾ ಕರೆಸಿದ್ದಾರೆ. ಸೊ ಎಲ್ಲ ಒಂದು ಹೈಪಲ್ ಇದ್ದಾಗ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅದು ಸಿನಿಮಾಗೆ ಪ್ಲಸ್ ಪಾಯಿಂಟ್. ಹಾಗಾಗಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಮೊದಲ ಸಿನಿಮಾದಲ್ಲೇ ಈ ಟೀಮ್ ಜೊತೆಗೆ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿ ಇದೆ. ಕನ್ನಡ ಸಿನಿಮಾ, ಬಟ್ ಬಿಗ್ ಬಾಸ್ ಆದ್ಮೇಲೆ ಮೊದಲ ಕನ್ನಡ ಸಿನಿಮಾ ಇದು. ಅವಾಗ ಯಾರು ಗೊತ್ತಾಗ್ತಿರ್ಲಿಲ್ಲ, ಬರ್ತಾ ಇತ್ತು ಹೋಗ್ತಾ ಇತ್ತು ಅಷ್ಟೇ. 25 ಹೊಸ ಸಿನಿಮಾ ಇದು, ಮೊದಲನೇ ಸಿನಿಮಾ. ಒಂದು ಅದು ಖಂಡಿತ ಕಾಮಿಡಿ ಇದೆ, ಖಂಡಿತ ಕಾಮಿಡಿ ಇದೆ. ಬಿಕಾಸ್ ಒಂದು ಸಣ್ಣ ಕಥೆನ 2.5 ಗಂಟೆ ಸೀರಿಯಸ್ ಆಗಿ ಹೇಳಿದ್ರೆ ಯಾರು ನೋಡಲ್ಲ. ಕಾಮಿಡಿ ಇದೆ ಸರ್ ಖಂಡಿತ. ಏನ್ ಮೇಡಮ್ ಅಂದ್ರೆ ನಾನು ಡೆಫಿನೆಟ್ಲಿ ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಆಕ್ಷನ್ ಸಿನಿಮಾ, ಒಬ್ಬ ಹೀರೋ ಅಂತ ಬಂದಾಗ ಆಕ್ಷನ್ ಸಿನಿಮಾ ಮಾಡ್ಬೇಕು ಅಂತ ಇದ್ದೇ ಇರುತ್ತೆ ಯಾರಿಗಾದ್ರು. ಆದ್ರೆ ನಾನು ಹೆಂಗೆ ಅಂತಂದ್ರೆ ನನಗೆ ಅದು ಇದೆ, ಎಲ್ಲಾ ತರದ ಪಾತ್ರ ಮಾಡ್ಬೇಕು ಅಂತ ಇದೆ. ಅಟ್ ದ ಸೇಮ್ ಟೈಮ್ ಒಳ್ಳೆ ಕಥೆ ಇರೋಂತ ಸಿನಿಮಾ ಮಾಡ್ಬೇಕು ಅಂತ. ಇವಾಗ ನೀವು ಸುಮ್ನೆ ಒಂದು 4 ಫೈಟ್ ನೋಡಿದ್ರೆ ಎಂಡಲ್ಲಿ ಹೇಳ್ತಾರೆ ಏನ್ ಸುಮ್ನೆ ಬಂದು ಹೊಡಿತಾ ಇದ್ದಾನೆ ಅಂತ. ಬಟ್ ಕಥೆ ಇದ್ದು ಫೈಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಬಟ್ ಇಲ್ಲಿ ಫೈಟ್ ಇಲ್ಲ, ಬಟ್ ಒಳ್ಳೆ ಕಥೆ ಇದೆ. ಇನ್ ನೆಕ್ಸ್ಟ್ ಬರುವಂತ ನಾನು ಜೈ ಅನ್ನುವಂತ ಸಿನಿಮಾದಲ್ಲಿ ತುಂಬಾ ಆಕ್ಷನ್ಸ್ ಇರುತ್ತೆ. ಸಾವಿರ 2 ಪುತ್ರ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮ್ಮ ಸಮಯಕ್ಕೆ, ನಿಮ್ಮ ಪೇಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಶಿವಮೊಗ್ಗದ ಜನತೆಯ ಈ ಸಮಯಕ್ಕೆ, ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.